ಹಾಯ್ ಎಲ್ಲರಿಗೂ ನಮಸ್ಕಾರ. ನೋಡಿ, ಹೆಸರುಬೇಳೆ ಪಾಯಸ ಮಾಡೋಣ ಇವತ್ತು. ಚೆನ್ನಾಗಿರುತ್ತೆ. ಹೆಸರುಬೇಳೆ 1 ಕಪ್ಪು, 1 ಕಪ್ ತೆಂಗಿನಕಾಯಿ ತುರಿ, 3 ಸ್ಪೂನ್ ತುಪ್ಪ, ಡ್ರೈ ಫ್ರೂಟ್ಸು ಬಾದಾಮಿ, ಗೋಡಂಬಿ, ದ್ರಾಕ್ಷಿ 3 ಥರ ತೊಗೊಂಡಿದ್ದೀನಿ. ಬೆಲ್ಲ, ಹೆಸರುಬೇಳೆ ಎಷ್ಟಿದೆಯೋ ಡಬಲ್ ಬೆಲ್ಲ ತೊಗೊಳ್ಳಿ. ನೋಡಿ, ಒಂದು ಕುಕ್ಕರ್ಗೆ ಹೆಸರುಬೇಳೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಗಮ್ಮನಂಗೆ ಹುರ್ಕೊಳ್ಳೋಣ. ನೋಡಿ, ಹುರಿದಾಗಿದೆ. ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ. 1-2 ವಿಸಿಲ್ ಕೂಗಿಸ್ಕೊಳ್ಳೋಣ. ನೋಡಿ, ಅಷ್ಟರಲ್ಲಿ ಇನ್ನೊಂದು ಪಾತ್ರೆಗೆ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಳ್ಳೋಣ. ನೋಡು, ಕರಗಿದೆ. ಇದು ಆಫ್ ಮಾಡೋಣ. ನೋಡಿ, ಜಾರಿಗೆ ತೆಂಗಿನಕಾಯಿ ತುರಿ, ಏಲಕ್ಕಿನ ಅದರಲ್ಲೇ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಇದಾಗಿದೆ. ಹೆಸರುಬೇಳೆ ಬೇಯಿಸಿರೋದು. ಇದಕ್ಕೆ ಬೆಲ್ಲ ಕರಗಿಸಿರೋ ನೀರು ಹಾಕ್ಕೊಳ್ಳೋಣ. ಸೋಸಿ ನೋಡಿ, ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಹೆಸರುಬೇಳೆನ. ನೋಡಿ, ನೀರು ಹಾಕ್ಕೊತಿದ್ದೀನಿ ಬೆಲ್ಲ ಕರಗಿಸಿರೋದು. ಮತ್ತು ರುಬ್ಬಿರೋದು ಕಾಯಿ ಇದೆಯಲ್ಲ, ಅದು ಹಾಕ್ಕೊಳ್ಳೋಣ. ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದ್ರೆ ಚೆನ್ನಾಗಿರುತ್ತೆ. ನೋಡಿ, ಹೆಸರುಬೇಳೆ ಪಾಯಸ ಎಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲಿ ಮಾಡೋರು ಜಾಸ್ತಿ, ಇವಾಗೆಲ್ಲ ಯಾರೂ ಮಾಡಲ್ಲ ಅಷ್ಟು. ಈಗಿನ ಮಕ್ಳಿಗಂತೂ ಗೊತ್ತೇ ಇಲ್ಲ. ಮಾಡಿಕೊಡಿ ಯಾವಾಗವಾಗ. ನಮ್ಮ ಹಳೆ ಕಾಲದ ಅಡುಗೆಗಳೇ ಚೆನ್ನಾಗಿರುತ್ತೆ. ಅಡುಗೆ ಮಾಡೋದು ಒಂಥರ ಖುಷಿ, ಹಳೆ ಕಾಲದ ಅಡುಗೆಗಳು. ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಗ್ಗರಣೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು. ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು ಪಾಯಸ. ಹೆಸರುಬೇಳೆ ಪಾಯಸ ಈಸಿನೂ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಮನೇಲಿ ಏನೇನಿದೆ ಅದರಲ್ಲೇ ಮಾಡ್ಬೋದು. ನೋಡಿ, ಆಲ್ಮೋಸ್ಟು ಎಲ್ಲ ಇರುತ್ತೆ. ನಾನು ತೋರಿಸಿರೋ ಸಾಮಗ್ರಿಗಳೆಲ್ಲ ಇದ್ದೇ ಇರುತ್ತೆ ಮನೇಲಿ. ನೋಡಿ, ಕುದೀತಾ ಇರೋ ಪಾಯಸ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಒಗ್ಗರಣೆ ಮಾಡಿರೋದು ತುಪ್ಪದಲ್ಲಿ ಹುರ್ಕೊಂಡಿರೋದು. ನೋಡಿ, ಆಗಿದೆ. ಇವಾಗ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿದೆ ಹೆಸರುಬೇಳೆ ಪಾಯಸ. ಘಮ ಘಮ ಅಂತ ಇದೆ. ನೋಡಿ, ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಆಲ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.